ಟ್ಯಾಕ್ಸಿ ಓಡಿಸ್ಕೊಂಡು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ ಆಟೋ ಚಾಲಕರುಗಳು. ಇವತ್ತೊಂದು ಊಟಕ್ಕೂ ಸಂಕಷ್ಟದಲ್ಲಿದ್ದಾರೆ. ಭಾಳಷ್ಟು ಮಕ್ಕಳು ಸ್ಕೂಲ್ ಫೀಸ್ ಕಟ್ಟೋಕ್ಕಾಗ್ತಿಲ್ಲ, ಟ್ಯಾಕ್ಸ್ ಕಟ್ಟಿದ್ರೆ ಎಲ್ಲ ವಾಡೆಗೆ ಓಡಿಸ್ಕೊಂಡು ಈ ರ್ಯಾಪಿಡೋ ಎಲ್ಲ ವೈಟ್ ಬೋರ್ಡ್ ಓಡಿಸ್ಕೊಂಡು ಚಾಲಕರು ಏನೋ ಸತ್ತೋದ್ರೆ ಒಂದು ಪರಿಹಾರ ಸಿಗಲ್ಲ, ಇನ್ಶೂರೆನ್ಸ್ ಸಿಗಲ್ಲ ಗಾಯಕರಿಗೆ. ದಯವಿಟ್ಟು ಇದ್ರ ಬಗ್ಗೆ ಕ್ರಮ ತಗೋಬೇಕಂತೇಳಿ ನಾನು ಮನವಿ ಸರ್. ವೈಟ್ ಬೋರ್ಡ್ ಸಂಪೂರ್ಣ ಮೀಟಿಂಗಲ್ಲಿ ಕಾರ್ಗಳನ್ನ ಹಿಡಿತೀನಿ ಅಂತ ಹೇಳಿದ್ರಿ. ದಯವಿಟ್ಟು ಬೈಕ್ನ ಇಳಿಸ್ಲೇಬೇಕು ಸರ್. ಹಾಗೆ ಇನ್ನೊಂದು ಸರ್, 18 ಬೈಕೆ ನಮ್ಮದಿದೆ. ಪರ್ಮಿಟು ದಿನ ಜಾಸ್ತಿ ಆಗ್ತಾ ಇದೆ. ಹೊರ ರಾಜ್ಯದ ಪರ್ಮಿಟು, ಒಂದು ಪರ್ಮಿಟ್, ಒಂದು DL ವಿತ್ ಮುಂಚೆ ನಮ್ಗೆ ಆಗಿತ್ತು ಆಟೋ ಡ್ರೈವರ್ಗೆ DL ವಿತ್ ಬ್ಯಾಡ್ಜ್. ದಯವಿಟ್ಟು ಅದೇ ಥರ ಆ ಆಟೋ ಬ್ಯಾಡ್ಜ್ ಇತ್ತು ಅಂದರೆ ಆ ಬ್ಯಾಡ್ಜ್ಗೆ ಒಂದೇ ಗಾಡಿ ಕೊಡಬೇಕು ಶೋರೂಮಿಂದ. ಅದು ಮಾಡಿ ಸುಮಾರು ಜನ 10-15 ಗಾಡಿ 20 ಗಾಡಿ ಈ ಥರ ಮಾಡ್ತಾ ಇದ್ದಾರೆ. ಹಾಗೆ ಇವಾಗ ಹೊಸದಾಗಿ ಒಂದು ಕಂಪ್ನಿಗಳು ಬೇರೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಏನಂತ ಹೇಳಿದ್ರೆ ಗಾಡಿಗಳು ಬಾಡಿಗೆ ಕೊಡ್ತಾ ಇದ್ದಾರೆ. ಕಾರ್ಗಳನ್ನ ವೈಟ್ ಬೋರ್ಡ್ ಕಾರ್ಗಳನ್ನ ಬಾಡಿಗೆ ಕೊಡ್ತಾ ಇದ್ದಾರೆ, ಬೈಕ್ಗಳನ್ನ ಬಾಡಿಗೆ ಕೊಡ್ತಾ ಇದ್ದಾರೆ. ಈ ಥರ ಆದರೆ ನಾವು ಜೀವನ ಹೆಂಗೆ ಸರ್ ಮಾಡೋದು? ದಯವಿಟ್ಟು ಸರ್ ಇದನ್ನು ಸುಮಾರು ಬಾಳಿ ಮನವಿ ಕೊಟ್ಟಿದ್ದೀವಿ. ಪ್ಯಾಸೆಂಜರ್ಗೆ ಏನು ಅನಾಹುತ ಆದರೆ ಇನ್ಸೂರೆನ್ಸ್ ಸಿಗಲ್ಲ ಸರ್, ಕ್ಲೈಮ್ ಸಿಗಲ್ಲ. ವೈಟ್ ಬೋರ್ಡ್ ಇದ್ದರೆ ವೈಟ್ ಬೋರ್ಡ್ ಸಂಪೂರ್ಣ ನಿಲ್ಬೇಕು ಸರ್. ಬೆಂಗಳೂರಿಂದ ಬಂದಿರೋದು ಸರ್ ನಮ್ಮ ರಾಜ್ಯಾಧ್ಯಕ್ಷರು ಬಸವರಾಜ್ ಪಡಕೋಟೆ ಅಂತ ಸರ್. ಸ್ವಲ್ಪ ಅರ್ಜುನ್ ಕಷ್ಟನೂ ಕೇಳಿದ್ರು ಸರ್. ಅರ್ಜುನ್ ಕಷ್ಟ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ.